ಯಾವುದೇ ಕಾರಣಕ್ಕೂ ಜೆಡಿಎಸ್ ಪರ ಪ್ರಚಾರ ಮಾಡೋದೇ ಇಲ್ಲ ಅಂತ ಹೇಳ್ತಾ ಇದ್ದಂತಹ ಪ್ರೀತಮ್ ಗೌಡ ಅವರ ಮನವೊಲಿಕೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಸಕ್ಸಸ್ ಆದ್ರ ಅನ್ನೋ ಪ್ರಶ್ನೆ, ಇದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ನೋಡ್ತಾ ಹೋಗೋಣ. ಪ್ರೀತಮ್ ಗೌಡ ಅವರ ಮನವೊಲಿಕೆ ಮಾಡೋದ್ರಲ್ಲಿ ವಿಜೇಂದ್ರ ಅವರು ಸಕ್ಸಸ್ ಆಗಿದ್ದಾರೆ. ಕೊನೆಗೂ ಪ್ರಜ್ವಲ್ ರೇವಣ್ಣ ಅವರ ಆ ಪ್ರಚಾರಕ್ಕೆ ಪ್ರೀತಮ್ ಗೌಡ ಅವರು ಒಪ್ಕೊಂಡಿದ್ದಾರೆ. ಹಳೇದೆಲ್ಲವನ್ನ ಮರೆತು ಒಟ್ಟಾಗಿ ಹೋಗೋದಿಕ್ಕೆ ಪ್ರೀತಮ್ ಗೌಡ ಅವರು ಒಪ್ಪಿಗೆಯನ್ನ ಸೂಚಿಸಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಪ್ರಜ್ವಲ್ ಅವರ ಜೊತೆಯಾಗಿ ನಾನು ಕೂಡ ಪ್ರಚಾರವನ್ನ ಮಾಡ್ತೀನಿ ಅನ್ನೋ ಮಾಹಿತಿಯನ್ನ ಪ್ರೀತಮ್ ಗೌಡ ಅವರು ಕೊಟ್ಟಿರುವಂತದ್ದು. ಇನ್ನು ಪ್ರೀತಮ್ ಗೌಡ ಅವರ ಮನವೊಲಿಕೆಯಲ್ಲಿ ವಿಜೇಂದ್ರ ಅವರ ಜೊತೆಗೆ ಸಿಟಿ ರವಿ ಅವರು ಕೂಡ ಭಾಗಿಯಾಗಿದ್ರು. ಹಾಗಾದ್ರೆ ವಿಜೇಂದ್ರ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಮಾತನಾಡಿದ್ರು? ಲೋಕಸಭಾ ಕ್ಷೇತ್ರ ಮಿತ್ರ ಪಕ್ಷವಾಗಿರ್ತಕ್ಕಂಥ ಜೆಡಿಎಸ್ ಪಕ್ಷಕ್ಕೆ ಬಿಟ್ಕೊಟ್ಟಿದ್ದೇವೆ. ಜೆಡಿಎಸ್ನ ಅಭ್ಯರ್ಥಿಗಳು ಪ್ರಜ್ವಲ್ ರೇವಣ್ಣ ಅವರು ಕಣದಲ್ಲಿದ್ದಾರೆ. ಹಾಸನ ಜಿಲ್ಲೆ ಎಲ್ಲ ನಮ್ಮ ಪಕ್ಷದ ಮುಖಂಡರು ಪ್ರಮುಖರ ಜೊತೆ ಇವತ್ತು ಸಭೆಯನ್ನು ಮಾಡಿದ್ದೇವೆ. ನಮ್ಮ NDA ಅಭ್ಯರ್ಥಿ ಪರವಾಗಿ ಪ್ರಜ್ವಲ್ ರೇವಣ್ಣ ಅವರ ಪರವಾಗಿ ನಾವೆಲ್ಲರೂ ಸೇರಿ ಒಗ್ಗಟ್ಟಾಗಿ ಒಂದಾಗಿ ಶ್ರಮವನ್ನು ಹಾಕಬೇಕು ಮತ್ತು ಗೆಲ್ಲಿಸಬೇಕು. ಈ ನಿಟ್ಟಿನಲ್ಲಿ ನಮ್ಮೆಲ್ಲ ಪಕ್ಷದ ಮುಖಂಡರು ಒಗ್ಗಟ್ಟಾಗಿ ಒಂದಾಗಿ ತೀರ್ಮಾನವನ್ನು ಕೈಗೊಂಡಿದ್ದೇವೆ. ಪ್ರಜ್ವಲ್ ರೇವಣ್ಣ ಸಹ ಆ ಸಭೆಯಲ್ಲಿ ಭಾಗವಹಿಸಿದ್ರು. ಅವರು ಕೂಡ ತಮ್ಮ ಅನಿಸಿಕೆಗಳನ್ನು, ಕೆಲವು ವಿಚಾರಗಳನ್ನು ಚರ್ಚೆ ಮಾಡಿದ್ದಾರೆ. ಹಳೆಯದನ್ನೆಲ್ಲ ಮರೆತು ನಾವು ಒಗ್ಗಟ್ಟಾಗಿ ಹೋಗೋಣ ಅನ್ನುವ ಕರೆಯನ್ನು ಕೂಡ ಅವರು ಕೊಟ್ಟಿದ್ದಾರೆ. 4ನೇ ತಾರೀಕು ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಅವರು ತಮ್ಮ ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದಾರೆ. ಸಹಸ್ರಾರು ಸಂಖ್ಯೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು JDS ಪಕ್ಷದ ಕಾರ್ಯಕರ್ತರು ಕೂಡ ಆ ಒಂದು ಸಭೆಯಲ್ಲಿ ಭಾಗವಹಿಸ್ತಾರೆ. ನಾನು ಕೂಡ ಅವತ್ತು ನಾಮಪತ್ರ ಸಲ್ಲಿಸ್ತಕ್ಕಂಥ ಸಂದರ್ಭ ನಾನು ಕೂಡ ಭಾಗವಹಿಸ್ತಾ ಇದ್ದೇನೆ. ಪ್ರೀತಮ್ ಗೌಡರು ಕೂಡ ಪ್ರೀತಮ್ ಗೌಡರು ನಮ್ಮ ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳು. ಇವತ್ತು ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನ ಕೂತು ಒಟ್ಟಿಗೆ ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನ ಆದರೆ ಯಾವುದೂ ಕೂಡ ಗೊಂದಲ ಇಲ್ಲ. ನಿಮ್ಮಲ್ಲೂ ಕೂಡ ಗೊಂದಲ ಇರ್ತಕ್ಕಂಥ ಅವಶ್ಯಕತೆ ಇಲ್ಲ. ಅವ್ರು ಒಂದು ನಿರ್ಧಾರ ಮಾಡಿದ್ದಾರೆ, ಯಾವುದೇ ಕಾರಣಕ್ಕೂ ಮಾತನಾಡಬಾರ್ದು ಅಂತ ಪ್ರೀತಮಣ್ಣವರು ಮೌನವಾಗಿ ಇದ್ಕೊಂಡು ಕೆಲಸ ಮಾಡಿ ನಮ್ಮ ಅಭ್ಯರ್ಥಿ ಪರವಾಗಿ ಕೆಲಸ ಮಾಡ್ತಾರೆ. ಎಲ್ಲರೂ ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡ್ತಾರೆ. ನಮ್ಮ BJPಯ ಎಲ್ಲ ಹಾಲಿ ಶಾಸಕರು ಹಾಗೂ ಮಾಜಿ ಶಾಸಕರು ನನ್ನ ವ್ಯಾಪ್ತಿ ಒಳಗಡೆ ಬರೋದು ಅಂದರೆ ಕಡೂರು ಸೇರಿ ಬರೋವಂಥವ್ರು ಎಲ್ಲರೂ ಬಂದಿದ್ದಾರೆ. ಬಂದಂಥ ಸಂದರ್ಭ ಆಮೇಲೆ ಅದ್ರ ಜೊತೆಗೆ ಪ್ರಮುಖ ನಾಯಕರುಗಳನ್ನು ಕರೆಸ್ಕೊಂಡು ಇವತ್ತು ಒಂದು ಮೀಟಿಂಗ್ ಮಾಡಿ ಇವತ್ತೆಲ್ಲರನ್ನೂ ಒಂದು ವಿಶ್ವಾಸಕ್ಕೆ ತಗೊಳ್ಳೋಂಥ ಕೆಲಸನ ಮಾಡಿ ಇವತ್ತು ನನ್ನೂ ಸಭೆಗೆ ಬರಮಾಡಿಕೊಂಡು ಇವತ್ತು ನಾವು ಕೂಡ ಎಲ್ಲ ಒಗ್ಗಟ್ಟಾಗಿ ಮಾತಾಡೋವಂಥ ಕೆಲಸನ ಮಾಡಿದ್ದೀವಿ. ಮುಂದಿನ ದಿವಸಗಳಲ್ಲಿ ಖಂಡಿತವಾಗ್ಲೂ ಎಲ್ಲರನ್ನೂ ಒಗ್ಗಟ್ಟಾಗಿ ಹೋಗುವಂಥ ಕೆಲಸನ ಮಾಡಬೇಕು ಅಂತೇಳಿ ಒಂದು ಒಳ್ಳೆಯ ಸಂದೇಶನ ಕೊಡೋದ್ರ ಮುಖಾಂತರ ಇವತ್ತು ವಿಜೇಂದ್ರ ಅಣ್ಣವರು ಅವರ ಒಂದು ನೇತೃತ್ವದಲ್ಲಿ ಮತ್ತು ಹಾಗೂ CT ರವಿ ಅಣ್ಣವರ ಒಂದು ನೇತೃತ್ವದಲ್ಲಿ ಇವತ್ತೊಂದು ಸಭೆ ನಡೆದಿದೆ. ಹಾಗಾಗಿ ಆ ಒಂದು ವಿಚಾರವಾಗಿ ಚರ್ಚೆ ಆಯಿತು ಅಷ್ಟೇ. ಈಗ ಪಾರ್ಟಿ ಅಂತ ಅಂದಮೇಲೆ ಎಲ್ಲರೂ ಒಗ್ಗಟ್ಟಾಗಿ ಹೋಗುವಂಥ ಕೆಲಸ ಮಾಡಬೇಕು. ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ರೆ ಅವನ್ನೆಲ್ಲ ಸರಿಪಡಿಸ್ಕೊಂಡು ಹೋಗುವಂಥ ಕೆಲಸ ಮಾಡ್ತಾರೆ. ಹಾಗಾಗಿ ಹೈಕಮಾಂಡ್ ಇದೆ, ಅವರಲ್ಲಿ ಹೈಕಮಾಂಡ್ ಇದೆ, ಅವರೆಲ್ಲ ಕುಳಿತು ಚರ್ಚೆ ಮಾಡಿ ಅವನ್ನೆಲ್ಲ ಸರಿ ಮಾಡೋಂಥ ಕೆಲಸ ಮಾಡ್ತಾರೆ. ಹಾಗಾಗಿ ಎಲ್ಲ ಒಂದು ವಿಶ್ವಾಸಕ್ಕೆ ಹೋಗಿ ಮಾಡ್ತೀವಿ. 4ನೇ ತಾರೀಕು ಎಲ್ಲರೂ ಕೂಡ ಒಂದು ಸ್ಟೇಜ್ ಮೇಲೆ ಒಂದು ನಾಮಿನೇಷನ್ ಮಾಡೋವಂಥ ಕೆಲಸ ನಾವೆಲ್ಲ ಒಟ್ಟು ಮಾಡ್ತೀವಿ. ಬರಲೇಬೇಕಲ್ಲ ಸರ್. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ಅವರೇ. ಈಗ ಪ್ರೀತಮ್ ಗೌಡ ಅವರು ಸಾಕಷ್ಟು ವಿಷಯ ಕಾರ್ತಾ ಇದ್ರು ಬಿಜೆಪಿ ನಾಯಕರ ವಿರುದ್ಧ. ಈಗ ಎಲ್ಲವನ್ನ ಮರೆತು ಈಗ ಎಲ್ಲದಕ್ಕೂ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತೀನಿ, ರೇವಣ್ಣ ಅವರ ಪರ ನಾನೀಗ ಪ್ರಚಾರವನ್ನ ಮಾಡ್ತೀನಿ ಅನ್ನೋ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಏನಿದೆ ಈ ಬಗ್ಗೆ ಅಪ್ಡೇಟ್ಸ್ ಅಂತ? ಚಂದನ, JDS NDA ಒಕ್ಕೂಟವನ್ನ ಸೇರಿದ ಬಳಿಕ ರಾಜ್ಯದಲ್ಲಿ ಅಲ್ಲಲ್ಲಿ ಒಂದಷ್ಟು ಅಪಸ್ವರಗಳು ಕೇಳಿ ಬಂದಿದ್ವು. ಅದರಲ್ಲಿ ಪ್ರಮುಖವಾಗಿ ಹಾಸನ ಜಿಲ್ಲೆಯಲ್ಲಿ ಕಳೆದ ಬಾರಿ 2 ಬಾರಿಯಿಂದ ನೋಡಿದಂತಹ ಸಂದರ್ಭದಲ್ಲಿ ಪ್ರೀತಮ್ ಗೌಡ ಸಾಕಷ್ಟು JDS ಜೊತೆ ವೈರುಧ್ಯವನ್ನ ಇಟ್ಕೊಂಡಿದ್ರು. JDS ಜೊತೆ ಹೊಡೆದಾಡಿ ಅಲ್ಲಿ ರಾಜಕೀಯವನ್ನ ಸಹ ಮಾಡಿದ್ರು. ಯಾವಾಗ ಇಡೀ ರಾಜ್ಯಾದ್ಯಂತ ಒಂದಷ್ಟು ಸಮನ್ವಯ ಸಭೆಗಳು ಆರಂಭವಾದವು, JDS ಜೊತೆ ಹೊಂದಾಣಿಕೆಯಿಂದ ಹೋಗ್ಬೇಕು, ಬಿಜೆಪಿಯ ಜೊತೆ ಹೊಂದಾಣಿಕೆಯಿಂದ ಹೋಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಎರಡೂ ಪಕ್ಷದ ಮುಖಂಡರುಗಳು ತೀರ್ಮಾನವನ್ನ ಕೈಗೊಂಡ್ರು. ಆ ಸಂದರ್ಭದಲ್ಲೂ ಕೂಡ ಪ್ರೀತಮ್ ಗೌಡ ಮನವನ್ನ ಒಲಿಸಿ JDS ಪರ ಪ್ರಚಾರವನ್ನ ಮಾಡೋದಕ್ಕೆ ಮನಸ್ಸನ್ನ ಮಾಡಿರ್ಲಿಲ್ಲ. ಆದ್ರೆ ಇವತ್ತು JDS ಕ್ಯಾಂಡಿಡೇಟ್ ಅಂದ್ರೆ ಈ ಪ್ರಜ್ವಲ್ ರೇವಣ್ಣ ಅವರನ್ನ ಕರೆದು ಮತ್ತೆ ಇಡೀ ಜಿಲ್ಲೆಯ ಬಿಜೆಪಿ ನಾಯಕರನ್ನ ಖಾಸಗಿ ಹೋಟೆಲ್ ನಲ್ಲಿ ಸಭೆ ಕರೆದಿದ್ದಂತಹ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ
ಒಂದಷ್ಟು ಮನವೊಲಿಸೋ ಕೆಲಸವನ್ನ, ಒಂದಷ್ಟು ಮಾತುಕತೆಯ ಮುಖಾಂತರ ಪ್ರೀತಮ್ ಗೌಡರ ಮನವೊಲಿಸೋ ಕೆಲಸವನ್ನ ವಿಜಯೇಂದ್ರ ಹಾಗೂ ಸಿ.ಟಿ. ರವಿ ಇಬ್ರು ಕೂಡ ಮಾಡದಂತೆ ಕಾಣಿಸ್ತಿದೆ. ಮುಂದಿನ ಅಂದ್ರೆ ಇವತ್ತು 4ನೇ ತಾರೀಕು ಏನ್ ನಾಮಪತ್ರ ಇದೆ, ಅವತ್ತು ಎಲ್ಲರೂ ಒಗ್ಗಟ್ಟಾಗಿ ಹೋಗಿ ಇಡೀ ಜಿಲ್ಲೆಯಲ್ಲಿ ಪ್ರಜ್ವಲ್ ರೇವಣ್ಣ ಅವ್ರನ್ನ ಗೆಲ್ಸ್ಕೊಂಡ್ ಬರ್ಬೇಕು ಅನ್ನೋ ನಿಟ್ಟಿನಲ್ಲಿ ಒಗ್ಗಟ್ಟಾಗಿ ಚುನಾವಣೆಯನ್ನು ಎದುರಿಸಬೇಕು, ರೇವಣ್ಣ ಪರ ಪ್ರಚಾರವನ್ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರೀತಮ್ ರವರ ಮನವೊಲಿಸಿದ್ದಾರೆ. ರೈಟ್. ಧನ್ಯವಾದ ನರಸಿಂಹಮೂರ್ತಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.